ದಿನದಿಂದ ದಿನಕ್ಕೆ ಬಯಲಾಗ್ತಾ ಇದೆ ಬ್ರ್ಯಾಂಡ್ ರಸ್ತೆ ಗುಂಡಿ ಅವ್ಯವಸ್ಥೆಗೆ ಐಟಿಬಿಟಿ ಜನರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ರಸ್ತೆ ಗುಂಡಿ ಇರುವಂತಹ ಹೊಂಡಾನ ಅಂತ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಯಲಾಗ್ತಾ ಇದೆ. ಬ್ರ್ಯಾಂಡ್ 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 ಬೆಂಗಳೂರು ಅಂತ ಹೋಗ್ತಾ ಇದ್ದಾರೆ. ಆದ್ರೆ ಈ ಬ್ರ್ಯಾಂಡ್ ಬೆಂಗಳೂರು ಗುಂಡಿಗಳ ಬೆಂಗಳೂರು ಆಗ್ತಾ ಇದೆಯಾ ಅಂತ ರಸ್ತೆ ಗುಂಡಿ ಅವ್ಯವಸ್ಥೆಗೆ ಐಟಿಬಿಟಿ ಜನರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರತಿದಿನ ಲಕ್ಷಾಂತರ ಜನ ಐಟಿಬಿಟಿ ಜನ ಅವರವರ ಆಫೀಸಿಗೆ ತೆರಳುತ್ತಾರೆ. ಯಾಕಂತಂದ್ರೆ ಬಹುತೇಕ ಐಟಿಬಿಟಿ ಕಂಪನಿಗಳಿಗೆ ಹೋಗಬೇಕು ಅಂತಂದ್ರೆ ಗಂಟೆಗಟ್ಟಲೆ ಟ್ರಾವೆಲ್ ಮಾಡ್ಕೊಂಡೇ ಹೋಗಬೇಕು. ಗುಂಡಿಗಳೇ ಇರುವಂತಹ ರಸ್ತೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಹೇಗೆ ನಾವು ಹೋಗೋದು? ನಿತ್ಯ ಸ್ಕೂಲ್ ಬಸ್ಗಳ ಅಪಘಾತದಿಂದ ಬೇಸತ್ತು ಸಿಎಂ ಡಿಸಿಎಂಗೆ ಪತ್ರ ಬರೆದಿದ್ದಾರೆ. ಗುಂಡಿ ಮುಕ್ತ ರಸ್ತೆ ಮೂಲಭೂತ ಸೌಕರ್ಯ ಕೊಟ್ಟು ತೆರಿಗೆ ಕೇಳಿ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಫೋರಂನಿಂದ ಸಿಎಂ ಡಿಸಿಎಂಗೆ ಪತ್ರ ಬರೆದಿದ್ದಾರೆ. ಕಿರಣ್ ಮಜುಮ್ದಾರ್ ಪೋಸ್ಟ್ ಬೆನ್ನಲ್ಲೇ ಇದೀಗ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಯಲಾಗ್ತಾ ಇದೆ ಈ ಬ್ರ್ಯಾಂಡ್. ಯಾಕಂತಂದ್ರೆ ಗುಂಡಿಮಯ ಆಗೋಗ್ಬಿಟ್ಟಿದೆ ಬೆಂಗಳೂರು. ಅದರಲ್ಲೂ ಅಪ್ಪಿತಪ್ಪಿ ಒಂದು ಮಳೆ ಬಂತು ಅಂದ್ರೆ ಅದನ್ನ ಮಾರನೇ ದಿನ 2-3 ದಿನ ನೋಡೋದಕ್ಕಾಗೋದಿಲ್ಲ. ಗುಂಡಿ ಮುಚ್ಚಿದ ಕುರುಹೇ ಇರೋದಿಲ್ಲ. ಇನ್ನು ದೊಡ್ಡ ದೊಡ್ಡ ಗುಂಡಿಗಳು ಏಕಾಏಕಿ ಬಾಯಿ ತೆರೆದು ನಿಂತಿರುತ್ತೆ. ಸಾವಿಗೀಡಾಗ್ತಾ ಇದ್ದಾರೆ ಎಷ್ಟೋ ಜನ. ಸ್ಕೂಲ್ಗೆ ಹೋಗುವಂತಹ ಬಸ್ಗಳು ಆಕ್ಸಿಡೆಂಟ್ ಆಗ್ತಾ ಇದೆ. ವಾಹನ ಸವಾರರು ಅದರಲ್ಲೂ 2 ವೀಲರ್ ತೆಗೆದುಕೊಂಡು ಹೋಗೋರಂತೂ ಕತೆ ತೀರದು. ಯಾವಾಗ ಎಲ್ಲಿ ಜೀವ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೋ ಅನ್ನುವಂತಹ ನಿಟ್ಟಿನಲ್ಲೇನೆ ಜೀವ ಕೈಯಲ್ಲಿ ಹಿಡ್ಕೊಂಡೇ ಓಡಾಡ್ಬೇಕು. ನೋಡಿ ಎಂತೆಂತಹ ಗುಂಡಿಗಳು, ರಾಕ್ಷಸಿ ಸ್ವರೂಪದ ಗುಂಡಿಗಳು ತಲೆ ಎತ್ತಿದೆ ಬೆಂಗಳೂರಿನಲ್ಲಿ ಅಂತ. ಇದೆಲ್ಲೋ ಬೆಂಗಳೂರಿನಿಂದ ಆಚೆಗೆ ಯಾವುದೋ ಪ್ರದೇಶಗಳಲ್ಲಿರೋದಲ್ಲ, ಎಲ್ಲ ಬೆಂಗಳೂರಿನ ಮಧ್ಯಭಾಗದಲ್ಲೇ ಬಿದ್ದಿರುವಂತಹ ಗುಂಡಿಗಳು. ಇದನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇದೀಗ ಐಟಿಬಿಟಿ ಜನ ಪತ್ರ ಬರೆಯೋ ಮೂಲಕ ನಮ್ಮನ್ನ ತೆರಿಗೆ ಆಮೇಲೆ ಕೇಳಿ ಫಸ್ಟ್ ಗುಂಡಿ ಮುಕ್ತ ಬೆಂಗಳೂರು ಮಾಡಿ ಅಂತಿದ್ದಾರೆ.